ನನ್ನ ಮೇಲೆ ಸದನದ ಒಳಗೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಅದು ಏನೇ ಇರಲಿ, ನಾನು ಮೆರಿಟ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ಅದು ನ್ಯಾಯಾಲಯದ ಮುಂದೆ ಪ್ರಕರಣ ಇದೆ, ಇನ್ನು ತನಿಖೆ ಹಂತದಲ್ಲಿದೆ. ನಾನು ಮೆರಿಟ್ ಬಗ್ಗೆ ಮಾತಾಡಲ್ಲ. ಆದ್ರೆ ಆರ್ಟಿಕಲ್ 194 ಹೇಳುತ್ತೆ, ಅಲ್ಲೊಂದು ವಿಶೇಷವಾದ ರಕ್ಷಣೆ ಕೊಡುತ್ತೆ ಸದಸ್ಯರಿಗೆ. ಆರ್ಟಿಕಲ್ 194, 154 ಕೂಡ ಆರ್ಟಿಕಲ್ 153A ಸೆಕ್ಷನ್, ಆರ್ಟಿಕಲ್ ಅಲ್ಲ, ಸೆಕ್ಷನ್ 135A, ಸಾರಿ 153 ಅಲ್ಲ, ಸೆಕ್ಷನ್ 135A, exemption of members of legislative bodies from arrest and detention under civil process ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಅದೆಲ್ಲವನ್ನೂ ಉಲ್ಲಂಘನೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಕೇಸ್ ರಿಜಿಸ್ಟರ್ ಮಾಡಿದ್ಮೇಲೆ ವಿತೌಟ್ ನೋಟಿಸ್ ನನಗೆ ಎನ್ಕ್ವೈರಿಗೆ ಕರೆದ ನೋಟಿಸೇ ಕೊಡದಲ್ಲೇ ಇಲ್ಲಿಗಲ್ ಅರೆಸ್ಟ್ ಮಾಡಿದ್ರು. ಇಲ್ಲಿಗಲ್ ಅರೆಸ್ಟ್ ಮಾಡಿದ್ಮೇಲೆ 4 ಜಿಲ್ಲೆ 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ರಾತ್ರಿ ಇಡೀ ಸುತ್ತಿಸಿದ್ರು. ಊಟನೂ ಕೊಡದಲ್ಲೇನೆ, ಫಸ್ಟ್ ಏಡು 3 ಗಂಟೆ 4 ಗಂಟೆ ಫಸ್ಟ್ ಏಡು ಮಾಡದಲ್ಲೇನೆ, ಪ್ರಥಮ ಚಿಕಿತ್ಸೆನೂ ಕೊಡದಲ್ಲೇನೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಟ್ಟರು. ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದ್ರು. ಇವರುಗಳ ಮೇಲೆ ಶಿಕ್ಷೆ ಆಗಬೇಕಾಗಿದ್ದು ಸರ್ಕಾರ ಪ್ರಾಮಾಣಿಕವಾಗಿದ್ರೆ, ಪಾರದರ್ಶಕವಾಗಿದ್ರೆ, ಪೂರ್ವಾಗ್ರಹ ಇಲ್ಲದೆ ಇದ್ರೆ, ದುರುದ್ದೇಶ ಇಲ್ಲದೆ ಇದ್ರೆ ಇವ್ರ ಮೇಲೆ ಫಸ್ಟ್ ಕ್ರಮ ಆಗಬೇಕಾಗಿದ್ದು. ನನ್ನ ಮೇಲೆ ಸದನದ ಒಳಗೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಅದು ಏನೇ ಇರಲಿ, ನಾನು ಮೆರಿಟ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ಅದು ನ್ಯಾಯಾಲಯದ ಮುಂದೆ ಪ್ರಕರಣ ಇದೆ, ಇನ್ನು ತನಿಖೆ ಹಂತದಲ್ಲಿದೆ. ನಾನು ಮೆರಿಟ್ ಬಗ್ಗೆ ಮಾತಾಡಲ್ಲ. ಆದ್ರೆ ಆರ್ಟಿಕಲ್ 194 ಹೇಳುತ್ತೆ, ಅಲ್ಲೊಂದು ವಿಶೇಷವಾದ ರಕ್ಷಣೆ ಕೊಡುತ್ತೆ ಸದಸ್ಯರಿಗೆ. ಆರ್ಟಿಕಲ್ 194, 154 ಕೂಡ ಆರ್ಟಿಕಲ್ 153A ಸೆಕ್ಷನ್, ಆರ್ಟಿಕಲ್ ಅಲ್ಲ, ಸೆಕ್ಷನ್ 135A, ಸಾರಿ 153 ಅಲ್ಲ, ಸೆಕ್ಷನ್ 135A, exemption of members of legislative bodies from arrest and detention under civil process ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಅದೆಲ್ಲವನ್ನೂ ಉಲ್ಲಂಘನೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಕೇಸ್ ರಿಜಿಸ್ಟರ್ ಮಾಡಿದ್ಮೇಲೆ ವಿತೌಟ್ ನೋಟಿಸ್ ನನಗೆ ಎನ್ಕ್ವೈರಿಗೆ ಕರೆದ ನೋಟಿಸೇ ಕೊಡದಲ್ಲೇ ಇಲ್ಲಿಗಲ್ ಅರೆಸ್ಟ್ ಮಾಡಿದ್ರು. ಇಲ್ಲಿಗಲ್ ಅರೆಸ್ಟ್ ಮಾಡಿದ್ಮೇಲೆ 4 ಜಿಲ್ಲೆ 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ರಾತ್ರಿ ಇಡೀ ಸುತ್ತಿಸಿದ್ರು. ಊಟನೂ ಕೊಡದಲ್ಲೇನೆ, ಫಸ್ಟ್ ಏಡು 3 ಗಂಟೆ 4 ಗಂಟೆ ಫಸ್ಟ್ ಏಡು ಮಾಡದಲ್ಲೇನೆ, ಪ್ರಥಮ ಚಿಕಿತ್ಸೆನೂ ಕೊಡದಲ್ಲೇನೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಟ್ಟರು. ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದ್ರು. ಇವರುಗಳ ಮೇಲೆ ಶಿಕ್ಷೆ ಆಗಬೇಕಾಗಿದ್ದು ಸರ್ಕಾರ ಪ್ರಾಮಾಣಿಕವಾಗಿದ್ರೆ, ಪಾರದರ್ಶಕವಾಗಿದ್ರೆ, ಪೂರ್ವಾಗ್ರಹ ಇಲ್ಲದೆ ಇದ್ರೆ, ದುರುದ್ದೇಶ ಇಲ್ಲದೆ ಇದ್ರೆ ಇವ್ರ ಮೇಲೆ ಫಸ್ಟ್ ಕ್ರಮ ಆಗಬೇಕಾಗಿದ್ದು.